ರಾಜ್ಯದಲ್ಲಿ ಕುರುಬ ಸಮುದಾಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದು ನಮ್ಮ ಹಕ್ಕು ನಾವು ಪಡೆಯಲು ಸಂಘಟನೆ ಅಗತ್ಯ ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಮುದ್ದೇಬಿಹಾಳ್ ತಾಲೂಕು ಅಧ್ಯಕ್ಷ PB ಮಾತಿನವರು ಹೇಳಿದರು. ಬುಧವಾರ ಆಲಿಮಟ್ಟಿ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕುರುಬ ಸಮುದಾಯದ ಜನಜಾಗೃತಿ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕುರುಬ ಸಮುದಾಯದ ಅಭಿವೃದ್ಧಿಗೆ ಆಗಸ್ಟ್ 3ನೇ ವಾರದಲ್ಲಿ ಅಖಂಡ ಜಿಲ್ಲೆಯಲ್ಲಿ ಮುಖಂಡರ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಕುರುಬ ಸಮಾಜವು ಅತಿ ಹಿಂದುಳಿದ ಸಮುದಾಯವಾಗಿದ್ದು, ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಬಳಸಿಕೊಂಡು ನಂತರ ಸಮಾಜದ ಅಭಿವೃದ್ಧಿಗೆ ಯಾವುದೇ ದೀರ್ಘಕಾಲದ ಯೋಜನೆ ಹಾಕಿಕೊಳ್ಳದೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು. ಇನ್ನು ರಾಜಕೀಯ ಪಕ್ಷಗಳು ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಕುರುಬ ಸಮುದಾಯವನ್ನು ಕಡೆಗಣಿಸಿವೆ. ಸಮಾಜದ ಕೆಲ ಮುಖಂಡರು ಆಂತರಿಕ ಕಲಹದಲ್ಲಿ ತೊಡಗಿ ಸಮಾಜದ ಹಿನ್ನಡೆಗೂ ಕಾರಣರಾಗಿದ್ದಾರೆ. ಮುಖಂಡರಾದವರು ಕೂಡ ವೈಯಕ್ತಿಕ ದ್ವೇಷ ಮರೆತು ಸಮಾಜದ ಹಿತ ಕಾಪಾಡಲು ಶ್ರಮಿಸಬೇಕಾಗಿದೆ ಎಂದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ವತಿಯಿಂದ ನಾವು ಬರ್ತಕ್ಕಂಥ ಮುಂಬರುವ 2 ತಿಂಗಳ ನಂತರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಸ್ಟ್ 3ನೇ ವಾರದಲ್ಲಿ ಬಿಜಾಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆಯ ಕುರುಬರ ಜನಜಾಗೃತಿ ಸಮಾವೇಶವನ್ನು ಏರ್ಪಡಿಸಲಿದ್ದು, ಕುರುಬರ ಆಗುಹೋಗುಗಳು ಹಾಗೂ ಕುರುಬರ ರಾಜಕೀಯ ಭವಿಷ್ಯ ಹಾಗೂ ಶೈಕ್ಷಣಿಕ ಸಾಮಾಜಿಕ ವ್ಯವಸ್ಥೆಯನ್ನು ಪೂರ್ವವಾಗಿಟ್ಟುಕೊಂಡು ಆಗಸ್ಟ್ 3ನೇ ವಾರದಲ್ಲಿ ನಾವು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳುತ್ತೇವೆ. ಇನ್ನು KMC ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಹಾಗೂ ಅಹಿಂದ ಮುಖಂಡ KM ರಿಸಾಲ್ದಾರ್ ಅವರು ಮಾತನಾಡಿ, ಕುರುಬ ಸಮುದಾಯವು ಸೇರಿದಂತೆ ಅಹಿಂದ ವರ್ಗದ ಜನರು ತಮ್ಮ ಹಕ್ಕುಗಳನ್ನು ಪಡೆಯಲು ಸಂಘಟಿತರಾಗಬೇಕು ಎಂದರು. ಮತ್ತು ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರುವ ಕುರುಬ ಸಮುದಾಯದ ಜಾಗೃತಿ ಸಮಾವೇಶ ಇದು ಜಾತ್ಯತೀತ ಮತ್ತು ಪಕ್ಷಾತೀತ ಸಮಾವೇಶವಾಗುತ್ತದೆ. ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕುರುಬ ಸಮುದಾಯದ ರಾಜಕೀಯ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲು ಈ ಒಂದು ಪೂರ್ವಭಾವಿ ಸಭೆ ಆಲ್ಮಟ್ಟಿಯಲ್ಲಿ ಹಮ್ಮಿಕೊಂಡಿದ್ದು, ಆಲ್ಮಟ್ಟಿ ಈ ಒಂದು ಸಭೆಯಲ್ಲಿ ದಿನಾಂಕ ನಿಗದಿಪಡಿಸುವುದು, ಸ್ಥಳ ನಿಗದಿಪಡಿಸುವುದು ಕುರಿತು ಚರ್ಚಿಸಲಾಯಿತು. ದಿನಾಂಕ ಅಂದರೆ ಆಗಸ್ಟ್ 3ನೇ ವಾರ ಸಂಗೊಳ್ಳಿ ರಾಯಣ್ಣ ಜಯಂತಿಯಂದು ಹಮ್ಮಿಕೊಳ್ಳಬೇಕು. ಅದೇ ರೀತಿ ಅತಿಥಿಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಜಿಲ್ಲೆಯ ಮುಖಂಡರೊಂದಿಗೆ ನಿಯೋಗ ಕೊಂಡೊಯ್ಯಬೇಕೆಂದು ನಿರ್ಧರಿಸಿದ್ದು, ಈ ನಿರ್ಧಾರದಂತೆ ನಾವೆಲ್ಲರೂ ಸೇರಿ ಅಲ್ಪಸಂಖ್ಯಾತರು, ದಲಿತರು ಈ ಸಮುದಾಯದ ಸಮಾವೇಶಕ್ಕೆ ಬೆಂಬಲ ನೀಡುತ್ತೇವೆಂದು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಬಸವೇಶ್ವರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಜಲ್ಲಿ ಹಾಗೂ ಇತರ ಮುಖಂಡರು ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿದ್ದ ಶರಣರ ಕಾಯಕ ತತ್ವಗಳನ್ನು ಅನುಸರಿಸಿದರೆ ಸರ್ವರಿಗೂ ಸಮಪಾಲು ಸಮಬಾಳು ಲಭ್ಯವಾಗುತ್ತದೆ ಎಂದರು. ಕುರುಬ ಸಮುದಾಯವು ಅತಿ ಹಿಂದುಳಿದ ಸಮುದಾಯವಾಗಿದ್ದು, ಹಾಗೂ ರಾಜಕೀಯ ರಂಗದಲ್ಲಿಯೂ ಅತಿ ಹಿಂದುಳಿದಿದ್ದು, ಈ ಸಮಾಜವನ್ನು ಮೇಲ್ಪಂಕ್ತಿಗೆ ತರಬೇಕು, ಜನಜಾಗೃತಿ ಮೂಡಿಸಬೇಕು ಅನ್ನುವಂಥ ಒಂದು ಅಹಿಂದ ಸಮುದಾಯದ ಒಕ್ಕೂಟದ ತೀರ್ಮಾನದಂತೆ ಹಂತ ಹಂತವಾಗಿ ಸಂಬಂಧಿಸಿದಂಥ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ಕೊನೆಯದಾಗಿ ಅಹಿಂದ ಸಮಾವೇಶ ಏರ್ಪಡಿಸಬೇಕು ಅನ್ನುವಂಥ ಚರ್ಚಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಥಮ ಈ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದಂತೆ ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ ಆಗಿರುವುದರಿಂದ ಅವತ್ತಿನ ದಿನ ಬೃಹತ್ ಸಮಾವೇಶವನ್ನು ಮಾಡ್ಕೋಬೇಕನ್ನುವಂಥ ಒಂದು ವಿಚಾರಣೆಯಲ್ಲಿ ಚರ್ಚಿಸಲಾಗೈತಿ. ಒಟ್ಟಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಮತ್ತು ಅಹಿಂದ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಕುರುಬ ಸಮುದಾಯದ ನಾಯಕರು ಪಕ್ಷಾತೀತವಾಗಿ ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆಯ ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ನಿಯೋಗ ಕೆಲ ರಾಜ್ಯ ಮಟ್ಟದ ನಾಯಕರನ್ನು ಭೇಟಿಯಾಗಿ ದಿನಾಂಕ ಮತ್ತು ಸ್ಥಳ ನಿಗದಿಗೊಳಿಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ SS ಹುಡೇದ್, YY ಪೂಜಾರಿ, ಲಕ್ಷ್ಮಣ್ ಬೇವೂರ್, ಸಲೀಂ ಮುಲ್ಲಾ, ಹುಸೇನ್ ಮುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು.
सूरज रिसालदार, न्यूज डेस्क, सुनामी टीवी, मोती बिहार।